ಅರ್ಥ ಮಾಡ್ಕೊಂಡಿಲ್ಲ ಮಾವಿನ ಹಣ್ಣ ಪೋರಿ. ಇವತ್ತು ಏನಾರ ಗೌರಿ ಬಂದಂದ್ರ ಗಪ್ಪನ ಕೈ ಹಿಡ್ಕೊಂಡು ಏನಾಗವ್ರಿ ಮದುವೆ ಆಗಲ್ಲ ಇಲ್ಲ ಬರೀ ಮಾವಿನ ಹಣ್ಣು ಪುಟ್ಟಿ ತೋರಿಸಿ ಮಜಾ ಮಾಡಿ ಓಡಿ ಹೋಗೋಣ ಅಂತ ಕೇಳೇ ಬಿಡ್ತೀನಿ. ಬರ್ಲಿ ಬರ್ಲಿ ಆ ಕಡೆ ಮೂಲೆಗೆ ಬರ ಕಾಣ್ತದ, ಬರ್ಲಿ ಬರ್ಲಿ. ಕನ್ಯಾ ಹುಡುಕಾಡಿ ಸಾಕಾಗ್ತದೆ. ಎಲ್ಲ ಇವನ ದೂರದಿಂದ ನೋಡಿದ್ರ ಗೌರಿ ಬಂದ ಅಂತಂದ್ರ ಇವನ್ ಯಾಕೆ ಬಂದಪ್ಪ ಕಾಗಿ ಕಣ್ಣವ. ಇವನಿಗೆ ನಂದೋ ಗೌರಿ ಲವ್ ವಿಷಯ ಗೊತ್ತಾದ್ರ ಡಮಾರ್ ಏನಾರ ಸುಳ್ಳು ಹೇಳಿ ಸಮಾಧಾನ ಮಾಡಿ ಕಳ್ಸಬೇಕು ಈ ಗಂಟನ. ಹೌದು ದೋಸ್ತ, ನಿನ್ನೆ ರಾತ್ರಿ ಏನಾಯ್ತು ನೋಡ್ಬೋಸ ನಿನ್ನೆ ದೇವ್ರಿಗೆ ಹೋಗಿ ಸಂತಿಗೆ ಹೋಗಿ ಬಹಳ ಚಂದ ಕಾಣ್ತಾ ಇತ್ತು ಆಕಳ ಮಣಕ. ಅದನ್ನ ಖರೀದಿ ಮಾಡಿ 2 ದಿವಸ ಆಗಿಲ್ಲ. ಏನಂತ ಹೇಳಿದ್ರು ಅಲ್ಲಲ್ಲೇ ನಾಯ ನಿನ್ನ ಆಕಳ ಮಾಡಕ ಓಡಿ ಕರ್ಕೊಂಡು ಓಡಿದ ಅಲ್ಲಲ್ಲೇ ಕೊಡಿ ಹುಡುಗ ಹುಡುಗಿನ ಕರ್ಕೊಂಡು ಓಡಿ ನೋಡಿನಪ್ಪ. ಅದೇನ್ ಕರ್ಕೊಂಡು ಹೋಗ್ತವಲ್ಲೇ ಕೊಡಿ ನಿನ್ನ ಆಕಳ ಮಾಡಕ ಓಡಿನ. ರಾತ್ರಿ 12 ಗಂಟೆಗೆ ಎದ್ದು ನೋಡ್ತಾ ಇದ್ದೀನಿ. ನೆಟ್ಟು ಕಟ್ಟಿದ್ದೆ ಗೂಟ ಕಟ್ಟಿದ್ ರಾತ್ರಿ 12 ಗಂಟೆಗೆ ಹೋಗಿದ್ದ. ಆ ನಾಡುಗೌಡನ ಮನೆಗೆ ಹೋಗಿ ಕೇಳಿದ್ರೆ ಆ ನಾಡುಗೌಡ ಬಾಯಿಗೆ ಬಂದಂಗೆ ಬೈದು ಕಳಿಸಿದ.
ಅಲ್ಲಲ್ಲೇ ನಾಯ ಹರ್ಕೊಂಡು ಹೋದದ್ದು ನಿನ್ನ ಆಕಳ ಮಣಕ ನಮ್ಮೂರ್ ನಾಡುಗಳು ನಿನಗ್ಯಾಕೆ ಬೇಕಲ್ಲೇ ಕೊಡಿ ಬೈಲಾರ್ದ ಬಾಯಾಗ ಬಾಯನ್ನಿಟ್ಟು ಕಾಸಂತಾಗ ಕರೆಕ್ಟ್ ನೋಡಲು ದೋಸ್ತ ನೀ ಹೇಳೋ ಮಾತು ನೂರು ಸತ್ಯ ಐತಿ ಹೆಂಗಸರು ಮದುವೆ ಆಗಿ ಗಂಡಸರು ಗಂಡಡೆ ಕಾಲ ಇದೆ ಇನ್ನ ದೋಸ್ತ ಟೈಮ್ 1 ಗಂಟೆ ಆಯ್ತು ನಂದು ನಾನು ಸ್ವಲ್ಪ ನೀರು ಬಿಡೋದು ಲೇಟ್ ಆದ್ರ ನಮ್ಮ ಊರಿನ ಹಾಳಾದ ಹೆಂಗಸರು ನನ್ನ ಅರಿವಿನ ಹರಿದು ಮಾರಿ ಬಿಡ್ತಾರ ನಾ ಇನ್ನು ಬರ್ತೀನಿ ಗಾಯ ಅದ ಬಂದ ಮಗ ಶಾಣಾಗಿ ಹೇಳಕ ಹೆಂಗಸ್ರು ಮದುವೆ ಆಗ್ತಾರಂತ ಗಂಡ ಇರ್ತಾರಂತ ಅಲ್ಲಲ್ಲಿ ಗಂಟ ಈಗ ಹುಟ್ಟಿದ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹೇಳಿದ್ರ ನಮ್ ಕಲಿಯುವ ಜಾತಕ ಹೇಳ್ತಾರ ನಾನು ಶಾಣ ಇದ್ದೀನಲ್ಲಿ ನಿನಗೊಂದು ಯಾವ್ದೋ ಸುಳ್ಳು ಹೇಳಿ ಸಮಾಧಾನ ಮಾಡಿ ಕಳ್ಸಿದ ಈ ಗಂಟೆ ನಿಜವಾಗ್ಲು ಆ ಗಂಟೆ ನಿನಗೆ ಏಡ್ಸೋಗೈತೆ ಅಂತ ಹೇಳಕತ್ತಿದ್ದ ಅಂದ್ರ ಈ ನಾಯಾಗ ಏಡ್ಸೈತಿ ಅಂತ ಅಂದ್ರೆ ಈ ನಾಯಾಗ ಏಡ್ಸೈತಿ ಅಂತೀಯಲ್ಲ ನಿಮ್ಮ ಅವ್ವ ನಾನಾಗ ಹೇಳ್ತಾ ಇದೀನಿ ನನಗೆ ಯಾವ ಏಡ್ಸನಿಲ್ಲ ಯಾವ ರೋಗನಿಲ್ಲ ಬೇಕಾದ್ರ ಚೆಕ್ ಮಾಡಿ ನೋಡು ಏನು ನಿನ್ ಚೆಕ್ ಮಾಡಿ ನೋಡುದು ಮತ್ತೆ ನೋಡೋದು ನಿನಗೆ ಅನುಮಾನ ಬಂದ್ರ ಇಲ್ಲಿ ಹುಲಿಮೆಂಟ್ ಡಾಕ್ಟರ್ ಅಂತ ನಮ್ಮಲ್ಲಿ ಅಕ್ಕಪಕ್ಕದಾಗ ಆ ಡಾಕ್ಟರ್ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರೋಣ ನಿನ್ನ ಬಾಡಿ ಮೇಲೆ ಅನುಮಾನ ಕೊಡೋ ಹೆಣ್ಣಲ್ಲ ನಾನು ನಿಜವಾಗಿಯೂ ಮಾಮ ನೀನೇ ನನ್ನ ಪತಿ ರಾಯ ನಾನು ನಿನ್ನ ಪತ್ತೆ ಅಂದ್ರ ಹಂಗಾದ್ರ ಮತ್ತೆ ಆಗತ್ತದ ಕಟ್ಟೆ ಬಿಡ್ತೀನಿ ಹೊರಳಿಗೆ ತಾಳಿ ತಾಳಿ ತಾಳು ತಾಳು ಮಾವ ತಾಳಿ ಕಟ್ಟಿಯಿಂದ ಮುಂಚೆ ನಮ್ಮ ನಿನ್ನ ತೋರಿಸಲ್ಲ ಮತ್ತೆ ಮೊದಲ ಅಲ್ಲ ಅಲ್ಲ ನಿಮ್ಮವ್ವ ನಾನ್ ಹೆಂಗ್ ತೋರ್ಸ್ಬೇಕು ಮದುವೆ ಆದಾಗ ನೀನೇ ನಂದು ನೋಡಿಲ್ಲ ನಿಮ್ಮವ್ ನಾನ್ ಹೆಂಗ್ ತೋರ್ಸ್ಬೇಕು ಅಲ್ಲ ಮದುವೆ ಆದಾಗ ನೀನಂತ ನೋಡಿಲ್ಲ ನಿಮ್ಮ ಹೋಗಿ ಯಾಕೆ ತೋರ್ಸ್ಬೇಕು ಅನ್ನಕತ್ತಿಯಲ್ಲ ಏನು ತೋರ್ಸೋದು ಅದ ಗೌರಿ ನೀನೇ ಇದಲ್ಲ ನಮ್ಮವ್ವ ಸ್ವಲ್ಪ ನೋಡ್ತಾಳಂತ ನಾ ಹೇಳಿದ್ದು ಹಂಗಲ್ಲ ನೋಡೋದು ನಿಂದ ಮೊಸಡಿ ಐತಿಲ್ಲ ಮೊಸಡಿನಿಂದ ತೋರಿಸು ನಮ್ಮ ಹೋಗ ಅಂದೆ ನೀ ಏನೇನ್ರ ತೋರ್ಸಕ್ ಹೊಂಟ್ಬಿಟ್ಟಿ ಅಲ್ಲ ನಿಮ್ಮವ್ವ ನನ್ನ ಸುಂದರ ಮುಸುಡಿ ನೋಡ್ತಾಳಂದ್ರ ಮತ್ತೆ ಆಗತ್ತದ ಇವಾಗಲ ಹೋಗಿ ತೋರಿಸಿ ಬರ್ತೀನಿ ನಿಮ್ಮ ಅವ್ಗ ತಡ್ಕೋ ತೋರ್ಸಕಂತೆ ಆಮೇಲೆ ನಮ್ಮ ಹೋಗ ಚಿಕನ್ ಗುಂಡಿ ಸಣ್ಣಗ ಚಾಲಾಗಿತ್ತಂತ ಅದಕ್ಕ ಅವನು ಕಣ್ಣ ಕಾಣೋಣ ಅಂತ ಒಟ್ಟಾಗಿ ನಮ್ಮ ಮತ್ತೆ ಆಗಾಗಿಗೆ ಕಣ್ಣು ಕಾಣಲ್ಲ ಅಂತಂದ್ರ ಮತ್ತೆ ಆಗ ಇನ್ನ ಬೇಸೆ ಆಯ್ತಲ್ಲ ಕಣ್ಣು ಕಾಣೋರ ಮುಂದೆ ಇಬ್ರು ಚೆನ್ನಾಗಿರ್ಬೋದು ಏನು ಮಾಡಿದ್ರು ನೋಡಲ್ಲ ಏನು ಕಾಣಿದ್ರು ಕಣ್ಣಿಗೆ ಕಾಣಲ್ಲ ಆಕಿಗೆ ಆರಾಮ್ ನಾವ್ ಏನಾದ್ರೂ ಮಾಡ್ಕೋಬೋದಲ್ಲ ಹೌದಾ ಮತ್ತೆ ಹೊಡಿ
ಹೂವಿನ ಬಾಣದಂತೆ ಯಾರಿಗೆ ಯಾರಿಗೂ ಕಾಣದೆ ಗಜಲ ಬಾಯ್ಸ್ ರೀ ಚೆನ್ನಾಗಿರ್ಬೋದು. ಏನು ಮಾಡಿದ್ರು ನೋಡಲ್ಲ, ಏನು ಕಾಣಿದ್ರು ಕಣ್ಣಿಗೆ ಕಾಣಲ್ಲ ಆಕಿಗೆ. ಆರಾಮ್ ನಾವ್ ಏನಾದ್ರೂ ಮಾಡ್ಕೋಬೋದಲ್ಲ. ಹೌದಾ ಮತ್ತೆ ಹೊಡಿ Thank you.
ಹೋಗ್ ಬರ್ಲಾ ಹೆಂಗಾದ್ರ ಎಬಸ್ಲೆ ಎಬಸ್ಲೆ ಹೂವಿನ ಬಾಣದಂತೆ ಯಾರಿಗೆ ಗಜ್ವಾ ಬಾಯ್ಸ್ ರೀ ಪ್ರಸಾದ ಇಟ್ಕೊಂಡ ಏನಲ್ಲ ಬೆಳಗ್ಗೆಯಿಂದ ಪೇಪರ್ ಓದ್ತಾ ಇದೆಯಲ್ಲ ಅಂತ ವಿಶೇಷವಾದ ವಿಷಯ ಏನಿದೆ ಪೇಪರ್ನಲ್ಲಿ? ಈ ಪ್ರೇಮ, ಈ ಪೇಪರ್ನಲ್ಲಿ ಅಂತ ವಿಷಯವೇ ಇದೆ. ಮೇಲಾಗಿ ತನ್ನ ಬರವಣಿಗೆ ಮೆಚ್ಚುವಂತೆ ಈ ನಾಡಿನ ನುಡಿಗಳು ಎಷ್ಟು ಮುದ್ದಾಗಿ ವರ್ಣನೆ ಮಾಡಿ ಬರುತ್ತಿದ್ದಾರೆ ನೋಡಮ್ಮ ನಿನ್ನ ಪ್ರಕಾಶ್. ಹೌದಣ್ಣ, ಪ್ರಕಾಶನ ಬರವಣಿಗೆ ಮೆಚ್ಚುವಂತದ್ದೇ. ಅವನು ಯಾರು ಹೇಳು? ಈ ಅಣ್ಣನ ಕೈ ತೆತ್ತು ತಿಂದು ಬೆಳೆದವನಲ್ವೇ? ನಿಜವಮ್ಮ, ನಿಜ. ಬಡತನದಲ್ಲಿ ಈ ಅನ್ನ ಉಣಿಸಿ ಅಳಿಸಿದ ಗಂಜಿಯನ್ನೇ ಅಮೃತವನ್ನಾಗಿ ಸೇರಿಸಿ ಈ ಪ್ರದೀಪನ ಬಡತನವನ್ನೇ ಇಕ್ಕಿಸಿ ಬಿಟ್ಟಿದ್ದಾನಮ್ಮ ಆ ನಿನ್ನ ಪ್ರಕಾಶ್. ಇಂಥ ತಮ್ಮನನ್ನು ಪಡೆದ ನಾನೇ ಅದೃಷ್ಟಶಾಲಿಯಮ್ಮ, ನಾನೇ ಅದೃಷ್ಟಶಾಲಿ. ಇಲ್ಲಣ್ಣ, ಇದು ಬರೀ ನಿನ್ನ ಅದೃಷ್ಟವಲ್ಲ, ನಿನ್ನ ತಮ್ಮ ನಿನ್ನ ತಂಗಿಯರ ಅದೃಷ್ಟ. ಇಂಥ ದೇವರಂತ ಅಣ್ಣನ ಪಡಿಬೇಕಾದ್ರೆ ನಾವು ಅದೃಷ್ಟ ಮಾಡಿದ್ದೀವಣ್ಣ, ನಾವು ಅದೃಷ್ಟ ಮಾಡಿದ್ದೇವೆ. ಹಾ ತಂಗಿ, ನಾನು ಬೇಟೆಗೆ ಹೋಗಿ ಬರುತ್ತೇನಮ್ಮ, ತುಂಬಾ ತಡವಾಗುವುದು. ಬೆಳಗ್ಗೆ ಪ್ರಕಾಶ್ ಫೋನ್ ಮಾಡಿದ್ದನಮ್ಮ, ತನ್ನ ಸ್ನೇಹಿತನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿದ್ದ. ನಾನು ಬರುವುದು ಲೇಟ್ ಆಗುತ್ತದಮ್ಮ, ನಾನು ನನ್ನನ್ನು ಕೇಳಿದರೆ ಹೇಳಿಬಿಡು ತಂಗಿ. ಆಯ್ತಣ್ಣ, ಪ್ರಕಾಶನ ಬಂದು ಕೇಳಿದ್ರೆ ಹೇಳ್ತೀನಿ. ನಾನು ಬರ್ತೇನಮ್ಮ. ಆಯ್ತಣ್ಣ.
ಪ್ರೇಮ. ಗೌರಿ ನೀವಿಲ್ಲಿ? ಏಕೆ ಪ್ರೇಮ? ನಿನ್ನ ಮನೆಯವರೆಗೆ ಏಕೆ ಬಂದನೆಂದು ಅನುಮಾನವೇ? ಅನುಮಾನ ಅಲ್ಲ, ನಿಮ್ಮೇಲೆ ಅನುಮಾನ ಪಡೋದಕ್ಕೆ ಮನೆಯಲ್ಲಿ ಯಾರು ಇಲ್ಲ. ಆದರೆ ಅಮ್ಮ ಮಾತು ಅರ್ಥಕ್ಕೆ ಏಕೆ ನಿಲ್ಲಿಸುವ ಪ್ರೇಮ? ನಿನ್ನ ಮನದಾಳದ ಮಾತು ಈ ಮನ್ಮಥರ ಮುಂದೆ ಹೇಳು ಬರೇ. ಹಾಗಲ್ಲ, ಇದೀಗ ತಾನೇ ನಮ್ಮನ್ನ ಹೊರಗಡೆ ಹೋಗಿದ್ದಾನೆ. ಅಕಸ್ಮಾತ್ ಅವ್ನು ಬಂದು ನಮ್ಮಿಬ್ಬರನ್ನ ನೋಡಿದ್ರೆ ನಿಮ್ಮಣ್ಣ ಬಂದು ನಮ್ಮನ್ನು ಕೊಂಡು ತುಂಬ ನೋಡಿದರೆ ಕೊಂಡು ಬಿಡುತ್ತಾನೆ ಎನ್ನುವ ಭಯ ನಿನಗೆಲ್ಲ? ಹುಚ್ಚಿ, ಪ್ರೀತಿ ಮಾಡಿದ ಪ್ರೇಮಿಗಳಿಗೆ ಪ್ರಾಣದ ಭಯ ಇರಬಾರದು. ಒಂದು ವೇಳೆ ಬಂದು ನಿಮ್ಮಣ್ಣನನ್ನ ಕೊಂದಿದರೆ ನಿನ್ನ ಮಡಿಲಲ್ಲಿ ಪ್ರಾಣ ಬಿಡುವಿನ ಸಾವಿಗಂಜಿ ಓಡುವ ಸುಳ್ಳು ಪ್ರಿಯಕ ನಾನಲ್ಲ ಪ್ರೇಮ. ನಾನು ಕೂಡ ಅಷ್ಟೇ ಗೌರಿ. ನನ್ನ ಪ್ರಾಣ ಬಿಡ್ತೀನಿ ಹೊರತು ನಿಮ್ಮ ಮೇಲಿರೋ ಪ್ರೀತಿನ ನಾನು ಯಾವತ್ತೂ ಕಳೆದುಕೊಳ್ಳೋದಿಲ್ಲ. ನಾನು ತಿಳಿಯದೆ ಏನೇನೋ ಮಾತನಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಚರ್ಚಬೇಕು ಪ್ರೇಮ, ಚರ್ಚಬೇಕಾ? ನೋವು ಈಗಲ್ಲ. ಮತ್ಯಾವಾಗ? ಪ್ರೇಮ, ನೀ ನಿನ್ನ ದುಂಡು ಸೊಂಟ ಎಷ್ಟೋ ನಾಟ ಮಾಡಿದ ತೃಪ್ತಿ ಆಗಲಾರದು ನೀ ರುದ್ರೇಗೌಡರ ಮರಕ್ಕೆ. ಓಹೋ, ಹಾಗೇನು? ಹಾಗಾದ್ರೆ ಮತ್ತೆ ಬನ್ನಿ ರಾಜ.
ಈಗಲಾದ್ರೂ ನಿಮ್ಮ ಮನಸ್ಸಿನ ಆಸೆ ಏನು ಅಂತ ಹೇಳ್ತೀರಾ? ರಾಣಿ ನಾಟ್ಯ ನೋಡಿರ ರಾಜಿಸ್ತದೆ. ಈಗಿನ ಪ್ರಿಯಕರ ಯೌವನ ನಾಟ್ಯ ಮಾಡಿ ನಡೆದ ಬಂದ ದೇಹದ ಮೇಲೆ ಮುತ್ತಿನ ಅಡಿಗಳಾಗಿ ಹರಿದು ಬರುವ ಅಂಗಾಂಗಗಳಲ್ಲಿ ಜಾರಿ ಬಂದ ಜಲಪಾತದಲ್ಲಿ ಈ ಜಾಡು ಮೀನಿನ ನಾಯಬೋಕೆ ಪ್ರೇಮ. ಅಂದ್ರೆ ನೀವೇನ್ ಮಾತಾಡ್ತಾ ಇದ್ರೆ ನನಗೊಂದು ಗೊತ್ತಾಗ್ತಾ ಇಲ್ಲ. ಪ್ರೇಮ, ನಿನ್ನ ಹಲ್ಲದ ಯೌವನ ಈಗಲೇ ಸೆಳೆಯಬೇಕೆಂದು ಆತುರ ಪಡುತ್ತೇನೆ. ಯಾರು ಇಲ್ಲದ ಅಂದದ ಅರಮನೆಯಲ್ಲಿ ಸತಿಪತಿಗಳಾಗಿ ಸರಸವಾಡೋಣ ಬಾ ಬಂಗಾರಿ ಬಾ. ನೋಡಿ, ಮದುವೆಗಿಂತ ಮುಂಚಿತವಾಗಿ ಸರಸವಾಡೋದು ಬೇಡ. ಬೇಕಾದ್ರೆ ಇನ್ನೊಂದು ಪ್ರೇಮಿಗೆ ಹಾಗೆ ನಿಮ್ಮ ಮನತನಿಸುವೆ ಮಯೂರ. ಪ್ರೇಮ, ನೀನು ಎಷ್ಟು ನಾಟ್ಯ ಮಾಡಿದ್ರೆ ತೃಪ್ತಿ ಆಗಲಾರದು ಈ ರುದ್ರಗೌಡನ ಮರಕ್ಕೆ. ಮದ ತುಂಡದ ಮಲ್ಲಿಗೆ ಮಕ್ಕಳದಲ್ಲಿ ಮಾಯವಾಗಿ ತೋಳಿನ ಮುಚ್ಚಿನ ಮಯೂರಿನ ಮನ. ಬಾ ಪ್ರೇಮ ಬಾ. ನೀವು ತುಂಬಾ ಕಾಮಾತುರರು. ಏನೇ ಆಗಲಿ ಇದೆಲ್ಲ ಮದುವೆ ಮುಂಚೆ ಚೆನ್ನಾಗಿರಲ್ಲ. ನೀವು ಮುಂದೆ ನನ್ನ ಗಂಡನಾಗೋರಲ್ವಾ, ಇನ್ನೇನು ತಪ್ಪಿಲ್ಲ. ಬನ್ನಿ.